ಅವ್ರವ್ರಿಗೆ ಇದ್ದ ಬ್ರ್ಯಾಂಡು, ಅವ್ರವ್ರಿಗೆ ಆದ ತಾಕತ್ತು, ಅವ್ರವರೇ ಮಾಡಬೇಕಾರೋ ಬಡ್ಜೆಟು, ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ. ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ ಫಾರ್ ಎನಿಬಡಿ. ನೀನು ಇಷ್ಟೇ ಸಿನಿಮಾ ಮಾಡಬೇಕು, ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್ ಅದು. ಅಲ್ಲಿ ಔಟ್ ಡಿಸೈಡ್ಸ್ ದಿ ಸ್ಟೋರಿ. ಒಬ್ಬ ಹೀರೋ ಅದನ್ನು ಕತೆ ಓಕೆ ಮಾಡ್ಕೋಬೇಕಲ್ವಾ, ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ. KGF ಆದಮೇಲೆ ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಅಂತ ನಿಮ್ದೆಲ್ಲ ಅಲ್ವಾ? ದರ್ಶನ್ ಕಾಟೇರ್ ಆದಮೇಲೆ ಏನು ಮಾಡಬೇಕು? ಅವ್ರು ಆ ಥರ ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ದಿನ ಬೆಳಗ್ಗೆ 3 ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದಟ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ? ಕತೆ ಓಕೆ ಅದ್ರಲ್ವಾ, ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ. ಈಗ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡ್ಬಿಡ್ತೀವಿ, ಆಯಿತಾ? ಅವ್ರ ಪಾಕೆಟ್ ತುಂಬಿದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟತ್ರ ಒಂದೆರಡು ಕತೆ ತೊಗೊಂಡೋಗಿ, ದರ್ಶನದ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳಿ ಒಂದಷ್ಟೇ. ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಡೂ ಸಿನಿಮಾ. ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ ಟು ಆ್ಯಕ್ಟ್ ಸಿನಿಮಾಸ್.